ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 7. ಪ್ರಶ್ನೆ ನಿಮ್ಮದು, ಪ್ರಶ್ನಿಸುವ ಹಕ್ಕು ನಮ್ಮದು. ನಾನು ನಿಮ್ಮ ಮಹಬೂಬ್ ಬರಗೂರು. ಶಿರಾ ನಗರದಲ್ಲಿರುವ ಸರ್ಕಾರಿ ನೌಕರರ ಸಂಘದ ನವೀಕೃತ ಕಟ್ಟಡದ ಉದ್ಘಾಟನೆ ಮತ್ತು 2025ರ ಕ್ಯಾಲೆಂಡರ್ ಬಿಡುಗಡೆ ಹಾಗೂ ಪದಾಧಿಕಾರಿಗಳಿಗೆ ಪ್ರಮಾಣಪತ್ರ ವಿತರಣೆ. ದೆಹಲಿ ವಿಶೇಷ ಪ್ರತಿನಿಧಿ ಮತ್ತು ಶಾಸಕ ಟಿ.ಬಿ. ಜಯಚಂದ್ರರವರು ಕಾರ್ಯಕ್ರಮ ಉದ್ಘಾಟಿಸಿದರು. ಸಂದರ್ಭದಲ್ಲಿ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ರಂಗಪ್ಪ, ಶಿರಾ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಆರ್. ನಾಗರಾಜ್, ನೌಕರರ ಸಂಘದ ಗೌರವಾಧ್ಯಕ್ಷ, ನಗರಸಭೆ ಆಯುಕ್ತ ರುದ್ರೇಶ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆರ್. ಹರೀಶ್, ಶಿರಾ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಗುರುಮೂರ್ತಿ, ನೌಕರರ ಸಂಘದ ಉಪಾಧ್ಯಕ್ಷ ಆರ್. ಅನಿಲ್ ಕುಮಾರ್, ಖಜಾಂಚಿ ಗುರುಪ್ರಸಾದ್, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಬಿ. ಆರ್. ಹನುಮಂತರಾಜು, ರಾಜ್ಯ ಪರಿಷತ್ ಸದಸ್ಯ ಲೋಕೇಶ್, ಪ್ರಧಾನ ಕಾರ್ಯದರ್ಶಿ ದೇವರಾಜು ಸೇರಿದಂತೆ ತಾಲೂಕಿನ ಎಲ್ಲಾ ಇಲಾಖೆಯ ಸರ್ಕಾರಿ ನೌಕರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಇಲ್ದಿರೋನು ಯಾರು ಶಿಫಾರಸು ಇಲ್ದೇಲೆ ಬಂದು ತಾಲೂಕು ಆಫೀಸ್ ಹತ್ರ ಬಂದು ನಿಂತ್ಕೊಂಡಿರೋನು, BO ಆಫೀಸ್ ಹತ್ರ ಬಂದು ನಿಂತ್ಕೊಂಡಿರ್ತಕ್ಕಂಥವನು ಅವ್ನು ನಿಂತೇ ಇರ್ತಾನೆ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ. ಅವ್ನಿಗೆ ಕೆಲಸ ಕೂಡ ಆಗೋದಿಲ್ಲ. ನಾನು ಒಂದೇ ಒಂದು ಮಾತನ್ನು ಹೇಳ್ತೀನಿ, ನಾವೆಲ್ಲ ಇರೋದು ನಾವೆಲ್ಲರೂ ಬದುಕಿರ್ತಕ್ಕಂಥದ್ದು ಕೂಡ ಅವನ ಬೆವರಿನ ಬೆಲೆಯಿಂದಾಗಿ ನಾವು ಮಾತ್ರ ಇಲ್ಲಿರ್ತಕ್ಕಂಥದ್ದು. ಆ ಬೆವರಿನ ಬೆಲೆ ಗೊತ್ತಾಗಬೇಕಾದಾಗ ಅವನ ಕರೆದು ಕೂರಿಸಿ, ಏನಪ್ಪ ನಿನ್ನ ಕಷ್ಟ, ನಿಂದು ಏನಂದರೆ ನೀನು ಆಗ ಇಂಥ ಕಷ್ಟ ಅಂತ ಹೇಳಿದ ಮೇಲೆ ನೀನು ಬರಬೇಡ, ನೀನು ಕೆಲಸ ಮಾಡಿಕೊಡ್ತೀನಿ, ನೀನು ಅಥವಾ ಬರೋದಾದ್ರೆ ಇಂಥ ದಿವಸ ಬಾ ಅಂತ ಹೇಳುವಂಥ ಸೌಜನ್ಯನ ನಾವು ಬೆಳೆಸ್ಕೊಂಡದಲ್ಲೇ ಇದ್ದರೆ ಪ್ರಜಾಪ್ರಭುತ್ವ ಆ ವ್ಯವಸ್ಥೆಗೆ ಅರ್ಥ ಇರೋದಿಲ್ಲ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಬಹುಶಃ ನನಗೆ ನಿಮ್ಗೆ ಯಾರಿಗೂ ಆ ಕಷ್ಟ ಬರೋದಿಲ್ಲ. 6 ಗಂಟೆ 7 ಗಂಟೆ ಆದಮೇಲೆ ನಿಮ್ಮ ಮನೆಗೆ ಹೋಗ್ತೀರಿ, ನಿಮ್ಮ ಮನೆಗೆ ಹೋಗಿ ಹೆಂಡತಿ ಮಕ್ಕಳ ಜೊತೆ ಸುಖವಾಗಿರ್ತೀರಿ. ನನ್ನ ಪರಿಸ್ಥಿತಿ ಹೇಗೆ ಅಂತಂದರೆ 12 ಗಂಟೆ ಆಗಲಿ ಜನ ಖಾಲಿ ಆಗಲ್ಲ. 12 ಗಂಟೆ ಆದರೂ ಕೂಡ ಸಮಾಧಾನ ಮಾಡೋವಂಥ ಕೆಲಸವನ್ನು ಮಾಡ್ತಲೇ ಇರಬೇಕು. ಈಗ ನಾನು ಕಳೆದ 8 ದಿವಸದಿಂದ ನನಗೆ ಹುಷಾರಿರಲಿಲ್ಲ. ಆದರೆ ನೆನ್ನೆ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗಿ ಬೆಳಿಗ್ಗೆ ಎದ್ದ ತಕ್ಷಣ ಹೊಟ್ಟೆ ನನ್ನ ಹೆಂಡತಿ ತಮಾಷೆ ಮಾಡ್ತಿದ್ಲು, ನಾವೇನು ಮಾಡಿದ್ರು ನಿಲ್ಸೋಕ್ಕಾಗಲ್ಲ, ನೀವು ಜನದ ಮಕ್ಕ ನೋಡಿದ್ರೆ ನಿಮಗೆ ಕಾಯಿಲೆ ವಾಸಿ ಆಗೋದು ಹೋಗಿರತ್ತೋ ಅಂತ ಹೇಳಿ ಅವ್ರು ಹೇಳಿದ್ರು. ಹಾಗಾಗಿ ಬಂದಿದ್ದೀನಿ. ಬೆಳಿಗ್ಗೆ ನಾನು ಸೋಲನ್ನು ನೋಡಿದ್ದೇನೆ, ಗೆಲುವನ್ನು ನೋಡಿದ್ದೇನೆ. ಏನೇ ಆದರೂ ಕೂಡ ಸೋಲಾಗಲಿ ಗೆಲುವಾಗಲಿ, ಗೆದ್ದಾಗ ನಗಲಿಲ್ಲ, ಸೋತಾಗ ಅಳ್ಳಿಲ್ಲ. ನಂದು ಒಂದೇ ಗುರಿ ಇತ್ತು. ನನ್ನ ಗುರಿಯನ್ನು ಸಾಧನೆ ಮಾಡೋದಕ್ಕೋಸ್ಕರ ಸಾರ್ವಜನಿಕ ಜೀವನದಲ್ಲಿ ನಾನಾಗಿ ಹುಟ್ಕೊಂಡು ಬಂದಿರತಕ್ಕಂಥ ಜೀವನದಲ್ಲಿ ಇವತ್ತು ಮುನ್ನಡೆದು ಬಂದಿದ್ದೇನೆ. ನಾವು ಬಹುಶಃ ಸ್ವಾಭಾವಿಕ ಸರ್ಕಾರಿ ನೌಕರರ ಸಂಘದ ಚುನಾವಣೆ ಆಗಿದೆ, ಆಶ್ವಾಸಗಳನ್ನು ಕೊಟ್ಟಿರ್ತೀರಿ, ಮತಗಳನ್ನು ಸೆಳೆಯೋದಕ್ಕೆ ಏನೆಲ್ಲ ಮಾಡಿರ್ತೀರಿ. ಅದನ್ನು ಉಳಿಸ್ಕೊಳೋದಕ್ಕೋಸ್ಕರ ಇವತ್ತು ಈ ರೀತಿಯಾದಂಥ ಕಾರ್ಯಕ್ರಮಗಳನ್ನ ಮಾಡೋವಂಥ ಕೆಲಸವನ್ನು ಮಾಡ್ತೀವಿ. ಆದರೆ ಇವತ್ತು ನಾವು ಭಾಳ ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು, ನಮ್ಮ ಸಂವಿಧಾನದಲ್ಲಿ ಯಾರು ಮುಖ್ಯ ಅಂತ ಹೇಳಿದ್ರೆ, ನಾವೆಲ್ಲ ಒಂದು ವೇದಿಕೆ ಅಡಿನಲ್ಲಿ ಕೂತಿದ್ದೀವಿ. ನನಗೆ ರಕ್ಷಣೆ ಇದೆ, ನಿಮಗೆಲ್ಲ ರಕ್ಷಣೆ ಇದೆ. ನಾವೆಲ್ಲ ಯಾರಿಗೋಸ್ಕರ ಬಗ್ಗೆ ಚಿಂತನೆ ಮಾಡಬೇಕು ಅಂತಂದರೆ, ಎಲ್ಲೋ ಒಂದು ಕಡೆ ಮೂಲೆ ಕೂತು ಒಂದು ಓಟ್ ಹಾಕಿಬಿಟ್ಟು ಬಂದು ಕೂತ್ಕೊತಾನಲ್ಲ, ಅವನ ಬಗ್ಗೆ ಚಿಂತನೆ ಮಾಡೋದಕ್ಕೋಸ್ಕರ ಇವತ್ತು ನಾವೆಲ್ಲ ಕೂಡ ಇರ್ತಕ್ಕಂಥ. ಬಹುಶಃ ಈ ಭಾರತ ದೇಶದಲ್ಲಿ ನೀವು ಯಾವುದೇ ರಾಜ್ಯ ತಗೊಳ್ಳಿ, ಎಲ್ಲಿ ಹೋದರೂ ಕೂಡ ಇಷ್ಟೇ. ಆದರೆ ಇವತ್ತು ನಮ್ಮ ಜನಸಂಖ್ಯೆ ಎಲ್ಲಿಗೆ ಹೋಗಿದೆ ಅಂದರೆ, ಚೈನಾ ದೇಶವನ್ನು ಮೀರಿಸಿ ಪ್ರಪಂಚದಲ್ಲೇ ನಂಬರ್ 1 ಸ್ಥಾನದಲ್ಲಿ ಯಾವ ಪ್ರೊಡಕ್ಷನ್ನು, ಆ ಪ್ರೊಡಕ್ಷನ್ ರೇಟ್ ಅಷ್ಟಿದೆ. ನಾವು ಇವತ್ತು ಆ ಮುಂದಿನ ಪೀಳಿಗೆ, ಮುಂದಿನ ಸವಾಲುಗಳೇನು, ಅವರು ಯಾವ ರೀತಿಯಾಗಿ ಅವರಿಗೆ ನ್ಯಾಯ ಒದಗಿಸಬೇಕು ಅಂತಕ್ಕಂಥದ್ದನ್ನು ಯೋಚನೆ ಮಾಡೋದಕ್ಕೋಸ್ಕರ ನಾವು ಸಂವಿಧಾನದ ಚೌಕಟ್ಟಲ್ಲಿ ನಾವೆಲ್ಲ ಇರ್ತಕ್ಕಂಥದ್ದು. ಯಾವತ್ತೂ ಕೂಡ ಯಾವ ಅಧಿಕಾರಿಯೂ ಕೂಡ ನಿರ್ದಾಕ್ಷಿಣ್ಯವಾಗಿ ಒಂದು ಕೆಟ್ಟ ಮಾತನಾಡಲಿಲ್ಲ.
ನಾನು ಶಾಸಕನಾಗಿ 46 ವರ್ಷ ಆಯಿತು. ನನಗೆ ಒಂದು ಅಂತ ಹೇಳಿದ್ರೆ ನನಗೆ ಕ್ಲಾಸ್ಮೇಟ್ ಆಗಿದ್ದ ಮಹಿಷಿ ಅಂತೇಳಿ, ಅವನು ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದ ಮಧುಗಿರಿನಲ್ಲಿ. ಅವನು ನಾವು ಜೊತೆ ಓದ್ತಾ ಇದ್ವಿ. ಆದರೆ ಅವ್ನು ರಿಟೈರ್ ಆಯಿತು, ಅವನು ಸತ್ತು ಹೋದ. ಆದರೆ ರಿಟೈರ್ ಆದರೂ ಕೂಡ ನಾನು ಅವನು ಏನೋ ಬಾರೋ ಅಂತೆಲ್ಲ ಮಾತಾಡ್ತಿದ್ದೆ. ಚೀಫ್ ಸೆಕ್ರೆಟರಿ ಆಗಿದ್ದರು ಮಾತಾಡ್ತಿದ್ವಿ, ನಾನು MLA ಆಗಿದ್ದೆ, ಏನೋ ಬಾರೋ ಅಂತೆಲ್ಲ ಮಾತಾಡ್ತಿದ್ದೆ. ಆದರೆ ಇವತ್ತಿಲ್ಲ. ಇವತ್ತು ನನ್ನ ರಾಜಕೀಯ ಅನುಭವದಲ್ಲಿ ನಾನು ಯಾವುದೇ ಅಧಿಕಾರಿನ, ಸುಮಾರು ಒಂದು 300 ಜನ IAS ಆಫೀಸರ್ ಇದ್ದಾರೆ, ನೇರವಾಗಿ ಹೆಸರಿಟ್ಟು ಕರೆಯುವಂಥ ಶಕ್ತಿ ಇರತಕ್ಕಂಥದ್ದು ನನ್ನೊಬ್ಬನಿಗೇನೆ. ಕಾರಣ ಏನು ಅಂತ ಹೇಳಿದ್ರೆ, ನಾನು ಸುಮಾರು 42 ಕ್ಯಾಬಿನೆಟ್ ಸಬ್ ಕಮಿಟಿ ಚೇರ್ಮನ್ ಆಗಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ, ಸದಸ್ಯನಾಗಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಎಲ್ಲ ಅಧಿಕಾರಿಗಳು ನನ್ನ ಜೊತೆಗೆ ಬರ್ತಿದ್ದರು. ಇವತ್ತು ಈ ಸಿರಾ ಕ್ಷೇತ್ರಕ್ಕೆ ಭಾಳಷ್ಟು ಕೆಲಸಗಳಾಗ್ತಾಯಿದೆ, ದುಡ್ಡು ತರ್ತಾ ಇದೆ. ಸನ್ಮಾನ್ಯ ಶ್ರೀ ಜಯಚಂದ್ರ ಸಾಲಾಪುರ ಸರ್ ಅವರು ಉಪಸ್ಥಿತರಿದ್ದಾರೆ. ಅವರಿಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಜೋರಾದ ಚಪ್ಪಾಳೆಯೊಂದಿಗೆ ತುಂಬು ಹೃದಯದ ಸ್ವಾಗತ ವೇದಿಕೆಯ ಪರವಾಗಿ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಹೇಳ್ತಾ ಇದ್ದೇನೆ. ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಸ್ವಾಗತ. ಸಹ ಈ ವೇದಿಕೆಯ ಪರವಾಗಿ ಮತ್ತು ಕಾರ್ಯಕ್ರಮದ ಪರವಾಗಿ ಆತ್ಮೀಯ ಸುಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಇಲಾಖೆಯ